ಚಾರ್ಜ್ ಶೀಟ್ ಅಲ್ಲಿ ಹೆಸರಿರುವವರು ಮಂತ್ರಿ ಆಗಬಹುದಾ? ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಗಂಭೀರ ಆರೋಪಗಳಿವೆ. ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದೆ. ಸಿದ್ದರಾಮಯ್ಯರ ಕಾನೂನು ಸಲಹೆಗಾರ ಜೊತೆಗೆ ಶಾಸಕ ಎಎಸ್ ಪೊನ್ನಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಲೋಕಾಯುಕ್ತರಿಂದ ಎಚ್.ಡಿ.ಕೆ ವಿರುದ್ಧ ಚಾರ್ಜ್ ಶೀಟ್ ಆಗಿದೆ. ಕಾನೂನು ಬಾಹಿರ ಶಿಫಾರಸು ಇದೆ ಅಂತ ಅದರಲ್ಲಿ ಪ್ರಸ್ತಾಪಿಸಲಾಗಿದೆ. ಎಚ್.ಡಿ. ಕುಮಾರಸ್ವಾಮಿ ಕೇಂದ್ರ ಮಂತ್ರಿಯಾಗಿ ಮುಂದುವರಿಸಬಹುದಾ? ಬೆಂಗಳೂರಿನಲ್ಲಿ ಸಿಎಂ ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ಗೆ ತನಿಖೆ ಮಾಡ್ತಾ ಇರೋರು ಯಾರು? ಸುಪ್ರೀಂ ಕೋರ್ಟ್ನಲ್ಲಿಲ್ಲ ಪ್ರಕರಣ. ಸುಪ್ರೀಂ ಕೋರ್ಟ್ನವರು ಸಮಾಜ ಪರಿವರ್ತನ್ ಕೇಸ್ನಲ್ಲಿ ಗಂಭೀರವಾದಂಥ ಆರೋಪಗಳಿದೆ. ಮೈನಿಂಗ್ ದುರ್ವ್ಯವಹಾರ ಆಗಿದೆ, ಗಂಭೀರ ಆರೋಪಗಳಿದೆ. ದಯವಿಟ್ಟು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮನ್ನು ರಚಿಸಿ ತನಿಖೆಗೆ ಒಳಗೊಳಿಸಿ ಅಂತ ಹೇಳಿದ್ದಾರೆ. ದಟ್ ಈಸ್ ದ ಆರ್ಡರ್ ಇನ್ 2017. 3 ತಿಂಗಳ ಒಳಗಡೆ ವರದಿ ಸಲ್ಲಿಸಿ ಅಂತ ಹೇಳಿದ್ದಾರೆ. SIT ಅನ್ನು ಲೋಕಾಯುಕ್ತ ಮಾಡಿದ್ದಾರೆ. ಲೋಕಾಯುಕ್ತ ಪೊಲೀಸ್ನಲ್ಲಿ ಒಬ್ಬ IG ರ್ಯಾಂಕ್ ಆಫೀಸರ್ ಇಸ್ ಹೆಡಿಂಗ್ ದ SIT. ಅವರು ತನಿಖೆ ಮಾಡಿ ಇವ್ರ ಮೇಲೆ ಚಾರ್ಜ್ ಶೀಟ್ ಹಾಕಿದ್ದಾರೆ. ಚಾರ್ಜ್ ಶೀಟ್ ಆಧಾರದ ಮೇಲೆ ನಮಗೆ ಅಭಿಯೋಜನೆ ಕೊಡಿ, ಸೆಕ್ಷನ್ 19 ಸ್ಯಾಂಕ್ಷನ್ ಕೊಡಿ ಅಂತ ಕೇಳಿದ್ದಾರೆ. ಅದನ್ನು ಕೊಟ್ಟಿಲ್ಲ ಇವರು ರಾಜ್ಯಪಾಲರು. ಇವ್ರು ರಾಜ್ಯಪಾಲರು ಯಾಕೆ ಕೊಟ್ಟಿಲ್ಲ ಅಂತ ನಾನು ಹೇಳೋಕ್ಕಾಗೋದಿಲ್ಲ. ರಾಜ್ಯಪಾಲರು ಯಾಕೆ ಕೊಟ್ಟಿದ್ದಾರೆ ನಿಮಗೆ ಗೊತ್ತಿದೆ. ಇದನ್ನೇ ತಿರ್ಚಿಬಿಟ್ಟು 2017 ಆದೇಶನ ಓದ್ತಾ ಇದ್ದಾರೆ ಅವರು. ಅದೆಲ್ಲ ಪ್ರಶ್ನೆ. ಸುಪ್ರೀಂ ಕೋರ್ಟ್ಗೆ ಯಾಕೆ ಹೋಗ್ಬೇಕು? ಸರ್ಕಾರ ನೋಡಿ, ಸರ್ಕಾರದ ಮಧ್ಯೆ ಅಲ್ಲ ಇದಿರೋದು. ತನಿಖಾ ಸಂಸ್ಥೆ ಲೋಕಾಯುಕ್ತ, ಇಟ್ಸ್ ಅನ್ ಇಂಡಿಪೆಂಡೆಂಟ್ ಬಾಡಿ. ಅವರ ಪೊಲೀಸ್ ತನಿಖೆ ಮಾಡಿ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ಚಾರ್ಜ್ ಶೀಟಲ್ಲಿ ಏನು ಹೇಳ್ತಾರೆ ಅಂದರೆ, ಈ ಮೈನಿಂಗ್ ಲೀಸ್ ಕೊಡಿ ಅಂತ ರೆಕಮೆಂಡ್ ಮಾಡಿದ್ದಾರೆ ವಿನೋದ್ ಗೋಯಲ್ಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ. ಈ ರೆಕಮೆಂಡೇಶನ್ ಕಾನೂನು ಬಾಹಿರವಾಗಿದೆ, ಇದರಲ್ಲಿ ಎಲ್ಲ ರೀತಿಯಾದಂಥ ಕರಪ್ಷನ್ ಆ್ಯಕ್ಟ್ ಇದೆ ಅಂತೇಳಿ ಚಾರ್ಜ್ ಶೀಟಲ್ಲಿ ಅವ್ರು ಹೇಳಿದ್ದಾರೆ. ತನಿಖೆ ಮಾಡಿರೋರು, ನಾವು ಹೇಳ್ತಾ ಇರೋದಲ್ಲ. ಅದನ್ನ ಇಟ್ಕೊಂಡು ಅವ್ರು ಏನೆಲ್ಲ ಮಾತಾಡ್ತಾ ಇದ್ರೆ ಒಬ್ಬ ಚಾರ್ಜ್ ಶೀಟ್ ಇರೋರು ಮಂತ್ರಿಯಾಗಿ ಮುಂದುವರಿಬೋದಾ? ನೀವು ಏನೂ ಇಲ್ಲದೆ ಯಾರೋ ಒಬ್ಬ ಹೋಗೋ ಬರೋವ್ರ ಹತ್ರ ಕಂಪ್ಲೇಂಟ್ ತಗೊಂಡು ಮುಖ್ಯಮಂತ್ರಿಗಳ ರಾಜೀನಾಮೆ ಕೊಡಿ ಅಂತ ಹೇಳ್ತಾ ಇದ್ದೀರಲ್ಲ, ನಿಮ್ಮ ಮೇಲೆ ಚಾರ್ಜ್ ಶೀಟ್ ಇದೆಯಲ್ಲ? ಚಾರ್ಜ್ ಶೀಟ್ ಇದೆಯಲ್ಲ? ಚಾರ್ಜ್ ಶೀಟ್ ಇಟ್ಕೊಂಡು ಇರ್ಬೋದಾ? ಇಲ್ಲ ಹೇಳಿ ನೋಡೋಣ. ಚಾರ್ಜ್ ಶೀಟ್ ಇರೋ ಒಬ್ಬರು ಮಂತ್ರಿಗಳಾಗಿರ್ಬೋದಾ? ಇದು ಪ್ರಶ್ನೆ ಜನರ ಮುಂದೆ ಇರೋದು. ಮೈನಿಂಗ್ ಲೀಸ್ನ ಸ್ಯಾಂಕ್ಷನ್ ಮಾಡಿದ್ದಾರೆ ಇವರು. ಮೈನಿಂಗು ಈ ರಾಜ್ಯದ ಸಂಪತ್ತು, ಅದು ಐರನ್ ಓರ್ ಮೈನಿಂಗ್ ಲೀಸ್ ಕೊಟ್ಟಿದ್ದಾರೆ. ಯಾರೋ ವಿನೋದ್ ಗೋಯಲ್ ಅರ್ಜಿನೇ ಹಾಕಲಿಲ್ಲ. ಈಗ ಫ್ರಾಡ್. ಅವನ ಅಕ್ಯೂಸ್ ನಂಬರ್ 1, ಅವ್ನು ನಮ್ದೇ ಆರೋಪಿ. ಇವ್ರ ಆರೋಪಿ ನಂಬರ್ 2. ಅದನ್ನು ಉತ್ತರ ಕೊಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.